ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಎಸ್.ಎಲ್. ಭೈರಪ್ಪ ನಿಧನವಾಗಿರೋದು. 94 ವರ್ಷ ಇವರಿಗೆ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ. ಅನಾರೋಗ್ಯ ಹಿನ್ನೆಲೆ 94 ವರ್ಷದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿರೋದು. ಅನಾರೋಗ್ಯದ ಹಿನ್ನೆಲೆ ಎಸ್.ಎಲ್. ಭೈರಪ್ಪ 94 ವರ್ಷ ನಿಧನರಾಗಿದ್ದಾರೆ. ಇವರು ಹಿರಿಯ ಸಾಹಿತಿ, ಹಲವಾರು ಕತೆ ಕಾದಂಬರಿ ಹಿರಿಯ ಸಾಹಿತಿ. ಅನಾರೋಗ್ಯ ಹಿನ್ನೆಲೆ ಎಸ್.ಎಲ್. ಭೈರಪ್ಪ ಇವತ್ತು ನಿಧನರಾಗಿದ್ದಾರೆ. ಅನಾರೋಗ್ಯದ ಕಾರಣದಿಂದಾಗಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿರೋದು. ಹಿರಿಯ ಸಾಹಿತಿ ಇನ್ನಿಲ್ಲ. ಅನಾರೋಗ್ಯ ಹಿನ್ನೆಲೆ ಎಸ್.ಎಲ್. ಭೈರಪ್ಪ 94 ವರ್ಷ ಹಿರಿಯ ಸಾಹಿತಿ. ಇವರು ಕತೆ ಕಾದಂಬರಿ ಜೊತೆಗೆ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಈಗ ಅನಾರೋಗ್ಯದ ಹಿನ್ನೆಲೆ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಇವರಿಗೆ 94 ವರ್ಷವಾಗಿತ್ತು. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹೀಗಾಗಿ ಅನಾರೋಗ್ಯದಿಂದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ. ಕನ್ನಡಕ್ಕೆ ಕೊಟ್ಟಂಥ ಅಪಾರ ಕೊಡುಗೆ ಇದೆಯಲ್ಲ ಇವ್ರದ್ದು, ಅದು ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ ಸಾಹಿತಿ ಲೋಕಕ್ಕೆ. ಹಿರಿಯ ಸಾಹಿತಿ 94 ವರ್ಷ ಇವರಿಗೆ. ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹೀಗಾಗಿ 94 ವರ್ಷ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ವಯೋ ಸಹಜ ಕಾಯಿಲೆಯಿಂದ ಎಸ್.ಎಲ್. ಭೈರಪ್ಪ ಅವರು ಬಳಲ್ತಾ ಇದ್ರು. 94 ವರ್ಷ ಇವರಿಗೆ. ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಈ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿರೋದು. ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವಂಶವೃಕ್ಷ, ಪರ್ವ, ಯಾನ ಸೇರಿ ಹಲವು ಕತೆ ಕಾದಂಬರಿ ಇವ್ರದ್ದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರೋದು. ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಎಸ್.ಎಲ್. ಭೈರಪ್ಪ ನಿಧನವಾಗಿರೋದು. 94 ವರ್ಷ ಇವರಿಗೆ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ. ಅನಾರೋಗ್ಯ ಹಿನ್ನೆಲೆ 94 ವರ್ಷದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿರೋದು. ಅನಾರೋಗ್ಯದ ಹಿನ್ನೆಲೆ ಎಸ್.ಎಲ್. ಭೈರಪ್ಪ 94 ವರ್ಷ ನಿಧನರಾಗಿದ್ದಾರೆ. ಇವರು ಹಿರಿಯ ಸಾಹಿತಿ, ಹಲವಾರು ಕತೆ ಕಾದಂಬರಿ ಹಿರಿಯ ಸಾಹಿತಿ. ಅನಾರೋಗ್ಯ ಹಿನ್ನೆಲೆ ಎಸ್.ಎಲ್. ಭೈರಪ್ಪ ಇವತ್ತು ನಿಧನರಾಗಿದ್ದಾರೆ. ಅನಾರೋಗ್ಯದ ಕಾರಣದಿಂದಾಗಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿರೋದು. ಹಿರಿಯ ಸಾಹಿತಿ ಇನ್ನಿಲ್ಲ. ಅನಾರೋಗ್ಯ ಹಿನ್ನೆಲೆ ಎಸ್.ಎಲ್. ಭೈರಪ್ಪ 94 ವರ್ಷ ಹಿರಿಯ ಸಾಹಿತಿ. ಇವರು ಕತೆ ಕಾದಂಬರಿ ಜೊತೆಗೆ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಈಗ ಅನಾರೋಗ್ಯದ ಹಿನ್ನೆಲೆ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಇವರಿಗೆ 94 ವರ್ಷವಾಗಿತ್ತು. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹೀಗಾಗಿ ಅನಾರೋಗ್ಯದಿಂದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ. ಕನ್ನಡಕ್ಕೆ ಕೊಟ್ಟಂಥ ಅಪಾರ ಕೊಡುಗೆ ಇದೆಯಲ್ಲ ಇವ್ರದ್ದು, ಅದು ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ ಸಾಹಿತಿ ಲೋಕಕ್ಕೆ. ಹಿರಿಯ ಸಾಹಿತಿ 94 ವರ್ಷ ಇವರಿಗೆ. ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹೀಗಾಗಿ 94 ವರ್ಷ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ವಯೋ ಸಹಜ ಕಾಯಿಲೆಯಿಂದ ಎಸ್.ಎಲ್. ಭೈರಪ್ಪ ಅವರು ಬಳಲ್ತಾ ಇದ್ರು. 94 ವರ್ಷ ಇವರಿಗೆ. ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಈ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿರೋದು. ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವಂಶವೃಕ್ಷ, ಪರ್ವ, ಯಾನ ಸೇರಿ ಹಲವು ಕತೆ ಕಾದಂಬರಿ ಇವ್ರದ್ದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರೋದು. ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು.
ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಎಸ್.ಎಲ್. ಭೈರಪ್ಪ ನಿಧನವಾಗಿರೋದು. 94 ವರ್ಷ ಇವರಿಗೆ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ. ಅನಾರೋಗ್ಯ ಹಿನ್ನೆಲೆ 94 ವರ್ಷದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿರೋದು. ಅನಾರೋಗ್ಯದ ಹಿನ್ನೆಲೆ ಎಸ್.ಎಲ್. ಭೈರಪ್ಪ 94 ವರ್ಷ ನಿಧನರಾಗಿದ್ದಾರೆ. ಇವರು ಹಿರಿಯ ಸಾಹಿತಿ, ಹಲವಾರು ಕತೆ ಕಾದಂಬರಿ ಹಿರಿಯ ಸಾಹಿತಿ. ಅನಾರೋಗ್ಯ ಹಿನ್ನೆಲೆ ಎಸ್.ಎಲ್. ಭೈರಪ್ಪ ಇವತ್ತು ನಿಧನರಾಗಿದ್ದಾರೆ. ಅನಾರೋಗ್ಯದ ಕಾರಣದಿಂದಾಗಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿರೋದು. ಹಿರಿಯ ಸಾಹಿತಿ ಇನ್ನಿಲ್ಲ. ಅನಾರೋಗ್ಯ ಹಿನ್ನೆಲೆ ಎಸ್.ಎಲ್. ಭೈರಪ್ಪ 94 ವರ್ಷ ಹಿರಿಯ ಸಾಹಿತಿ. ಇವರು ಕತೆ ಕಾದಂಬರಿ ಜೊತೆಗೆ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಈಗ ಅನಾರೋಗ್ಯದ ಹಿನ್ನೆಲೆ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಇವರಿಗೆ 94 ವರ್ಷವಾಗಿತ್ತು. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹೀಗಾಗಿ ಅನಾರೋಗ್ಯದಿಂದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ. ಕನ್ನಡಕ್ಕೆ ಕೊಟ್ಟಂಥ ಅಪಾರ ಕೊಡುಗೆ ಇದೆಯಲ್ಲ ಇವ್ರದ್ದು, ಅದು ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ ಸಾಹಿತಿ ಲೋಕಕ್ಕೆ. ಹಿರಿಯ ಸಾಹಿತಿ, 94 ವರ್ಷ ಇವರಿಗೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹೀಗಾಗಿ 94 ವರ್ಷ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಎಸ್.ಎಲ್. ಭೈರಪ್ಪ ಅವರು ಬಳಲ್ತಾ ಇದ್ರು. 94 ವರ್ಷ ಇವರಿಗೆ. ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಈ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿರೋದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವಂಶವೃಕ್ಷ, ಪರ್ವ, ಯಾನ ಸೇರಿ ಹಲವು ಕತೆ ಕಾದಂಬರಿ ಇವ್ರದ್ದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರೋದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಎಸ್.ಎಲ್. ಭೈರಪ್ಪ ನಿಧನವಾಗಿರೋದು. 94 ವರ್ಷ ಇವರಿಗೆ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ. ಅನಾರೋಗ್ಯ ಹಿನ್ನೆಲೆ 94 ವರ್ಷದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿರೋದು. ಅನಾರೋಗ್ಯದ ಹಿನ್ನೆಲೆ ಎಸ್.ಎಲ್. ಭೈರಪ್ಪ 94 ವರ್ಷ ನಿಧನರಾಗಿದ್ದಾರೆ. ಇವರು ಹಿರಿಯ ಸಾಹಿತಿ, ಹಲವಾರು ಕತೆ ಕಾದಂಬರಿ ಹಿರಿಯ ಸಾಹಿತಿ. ಅನಾರೋಗ್ಯ ಹಿನ್ನೆಲೆ ಎಸ್.ಎಲ್. ಭೈರಪ್ಪ ಇವತ್ತು ನಿಧನರಾಗಿದ್ದಾರೆ. ಅನಾರೋಗ್ಯದ ಕಾರಣದಿಂದಾಗಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿರೋದು. ಹಿರಿಯ ಸಾಹಿತಿ ಇನ್ನಿಲ್ಲ. ಅನಾರೋಗ್ಯ ಹಿನ್ನೆಲೆ ಎಸ್.ಎಲ್. ಭೈರಪ್ಪ 94 ವರ್ಷ ಹಿರಿಯ ಸಾಹಿತಿ. ಇವರು ಕತೆ ಕಾದಂಬರಿ ಜೊತೆಗೆ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಈಗ ಅನಾರೋಗ್ಯದ ಹಿನ್ನೆಲೆ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಇವರಿಗೆ 94 ವರ್ಷವಾಗಿತ್ತು. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹೀಗಾಗಿ ಅನಾರೋಗ್ಯದಿಂದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ. ಕನ್ನಡಕ್ಕೆ ಕೊಟ್ಟಂಥ ಅಪಾರ ಕೊಡುಗೆ ಇದೆಯಲ್ಲ ಇವ್ರದ್ದು, ಅದು ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ ಸಾಹಿತಿ ಲೋಕಕ್ಕೆ. ಹಿರಿಯ ಸಾಹಿತಿ, 94 ವರ್ಷ ಇವರಿಗೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹೀಗಾಗಿ 94 ವರ್ಷ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಎಸ್.ಎಲ್. ಭೈರಪ್ಪ ಅವರು ಬಳಲ್ತಾ ಇದ್ರು. 94 ವರ್ಷ ಇವರಿಗೆ. ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಈ ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿರೋದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವಂಶವೃಕ್ಷ, ಪರ್ವ, ಯಾನ ಸೇರಿ ಹಲವು ಕತೆ ಕಾದಂಬರಿ ಇವ್ರದ್ದು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರೋದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು.